ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್. ಸೊ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಚಾಪ್ಟರ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಸೊ ಅದರಲ್ಲಿ ರೇಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ನಾನು ಮೆನ್ಷನ್ ಮಾಡಿದ್ದೆ. ಸೊ ಡಿಪೆಂಡ್ ಅಪಾನ್ ದಿ ಏಜ್, ಲೀಗಲ್ ಸ್ಟೇಟಸ್ ಆ್ಯಸ್ ವೆಲ್ ಆಸ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ಅಪ್ಲಿಕೇಬಲ್ ಯಾವ ಥರ ಇರುತ್ತೆ ಅಂತೇಳಿ ಸ್ಲ್ಯಾಬ್ ಸಿಸ್ಟಮ್ ಮೇಲೆ ನಾವು ಎಕ್ಸ್ಪ್ಲನೇಷನ್ ತೊಗೊಂಡಿದ್ವಿ, ಹೌದಾ? ಸೊ ಅದನ್ನೇ ಒಂದು ಟೇಬಲ್ ಫಾರ್ಮೆಟಲ್ಲಿ ತೊಗೊಂಡಾಗ, ಸೊ ಏಜ್ನ ಡಿವೈಡ್ ಮಾಡ್ಕೊತ ಟೇಬಲ್ ಫಾರ್ಮೆಟಲ್ಲಿ ತೊಗೊಂಡ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನಿನ್ನೆ ಕ್ಲಾಸಲ್ಲಿ ನಿನ್ನೆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಬಿಲೋ 60 ಇಯರ್ಸ್ ಸ್ಲ್ಯಾಬ್ಸ್ ಚೇಂಜ್ ಇರುತ್ತೆ, ಬಿಟ್ವೀನ್ 60 to 80 ಇಯರ್ಸ್ ಸ್ಲ್ಯಾಬ್ಸ್ ಚೇಂಜ್ ಆಗಿರುತ್ತೆ, ಅದಾದಮೇಲೆ ಅಬೋವ್ 80 ಇಯರ್ಸ್ ಟ್ಯಾಕ್ಸ್ ಪರ್ಸೆಂಟೇಜ್ ಚೇಂಜ್ ಆಗ್ತಾ ಹೋಗುತ್ತೆ, ಹೌದಾ? ಸೊ ಈ ಥರ ಒಂದು ಟೇಬಲ್ ಫಾರ್ಮ್ಯಾಟಲ್ಲಿ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಬಿಲೋ 60 ಇಯರ್ಸ್ ನಾರ್ಮಲ್ ಏಜ್, ಆಮೇಲೆ ಬಿಟ್ವೀನ್ 60 to 80 ಇಯರ್ಸ್ ಸೀನಿಯರ್ ಸಿಟಿಜನ್, ಹೌದಾ? ಸೀನಿಯರ್ ಸಿಟಿಜನ್ಶಿಪ್ ಇದು ಬಿಟ್ವೀನ್ 60 to 80 ಇಯರ್ಸ್, ಆ್ಯಂಡ್ ಹಿಯರ್ ಅಬೋವ್ 80 ಇಯರ್ಸ್ ಸೂಪರ್ ಸೀನಿಯರ್ ಸಿಟಿಜನ್ಶಿಪ್. ಸೊ ಈಗ ಫಸ್ಟ್ ಒನ್, ಬಿಲೋ 60 ಇಯರ್ಸ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಎಲ್ಲಿವರೆಗೆ ಇರುತ್ತೆ? ಅಪ್ ಟು 2,50,000 the assessee cannot pay the tax to the government, ಹೌದಲ್ವಾ? ಅಪ್ ಟು 2,50,000 ವರೆಗೆ ಅಸೆಸಿ ಯಾವುದೇ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ. ಸೊ ಅವನಿಗೆ 2,50,000ವರೆಗೂ ಎಕ್ಸಂಪ್ಷನ್ ಇರುತ್ತೆ, ನೋ ಟ್ಯಾಕ್ಸ್. ಸೊ ಅದೇ ಇಫ್ ದಿ ಅಸೆಸಿ ಈಸ್ ಬಿಟ್ವೀನ್ 60 to 80 ಇಯರ್ಸ್ ಆಫ್ ಏಜ್, ದಿ ಎಕ್ಸಂಪ್ಷನ್ ಆಫ್ ಟ್ಯಾಕ್ಸ್ ಈಸ್ ಅಪ್ ಟು 3 lakhs. ಇವನಿಗೆ 3 lakhsವರೆಗೂ ಎಕ್ಸಂಪ್ಷನ್ ಇರುತ್ತೆ, 3 ಲಕ್ಷದವರೆಗೂ ಎಕ್ಸಂಪ್ಷನ್ ಸಿಗುತ್ತೆ ಟ್ಯಾಕ್ಸ್ ಕಟ್ಟೋದಕ್ಕೆ. ನೆಕ್ಸ್ಟ್, if the assessee is above 80 years, he will get up to 5 lakhs exemption. ಸೊ 5 lakhsವರೆಗೂ ಅವನು ಇನ್ಕಮ್ ಅರ್ನ್ ಮಾಡ್ತಾ ಇದ್ದರೆ ಎಕ್ಸಂಪ್ಷನ್ ಇರುತ್ತೆ. ಸೊ ಅಬೋವ್ 5 lakhs ಮೇಲೆ ಟ್ಯಾಕ್ಸ್ ಬೀಳುತ್ತೆ, ಓಕೆ? ಸೊ ಬಿಲೋ 60 ಇಯರ್ಸ್ 2.5 lakhs, 60 to 8 ಇಯರ್ಸ್ 3 lakhs, ಅಬೋವ್ 80 ಇಯರ್ಸ್ 5 lakhs. ಸೊ ಇದಕ್ಕೆ ಟ್ಯಾಕ್ಸ್ ಎಕ್ಸಂಪ್ಷನ್ ಇರುತ್ತೆ, ಐ ಮೀನ್ ನಿಲ್ ಬ್ಯಾಲೆನ್ಸ್. ಸೊ ಅವನಿಗೆ ಯಾವುದೇ ಅಮೌಂಟ್ ಕೊಟ್ಟೋ ಅವಶ್ಯಕತೆ ಇಲ್ಲ. ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಅಸೆಸಿ 2,50,000ಗಿಂತ ಜಾಸ್ತಿ ಅರ್ನ್ ಮಾಡಿದ್ರೆ, ಎಲ್ಲಿವರೆಗೆ ಅರ್ನ್ ಮಾಡಿದ್ರೆ? 5 lakhsವರೆಗೆ, ಅಂದರೆ 2,50,000 ಇನ್ನೂ ಎಕ್ಸ್ಟ್ರಾ ಅರ್ನ್ ಮಾಡಿದರೆ 5 lakh ಆಗುತ್ತೆ ತಾನೆ? ಸೊ 5 lakhsವರೆಗೂ ಅರ್ನ್ ಮಾಡಿದರೆ, ಸೊ ಅವನಿಗೆ ಟ್ಯಾಕ್ಸ್ ಪರ್ಸೆಂಟೇಜ್ ಎಷ್ಟು ಬೀಳುತ್ತೆ? 5% ಟ್ಯಾಕ್ಸ್ ಆಗುತ್ತೆ. ಯಾವುದ್ರ ಮೇಲೆ? ಈ 2,50,000 ಮೇಲೆ ಮಾತ್ರ. ಅರ್ಥ ಆಯಿತಾ? ಅವ್ನು 2,50,000 ಅರ್ನ್ ಮಾಡಲಿ, 1 lakh ಅರ್ನ್ ಮಾಡಲಿ, 50,000 ಅರ್ನ್ ಮಾಡಲಿ, 1 rupee ಅರ್ನ್ ಮಾಡಲಿ, ಅಂದರೆ 2,50,000 ಪ್ಲಸ್ 1 rupee ಅರ್ನ್ ಮಾಡಿದ್ರು ಕೂಡ 1 rupee ಮೇಲೇ 5% ಟ್ಯಾಕ್ಸ್ ಬೀಳುತ್ತೆ, ಓಕೆ? ಇಫ್ ದಿ ಅಸೆಸಿ ಈಸ್ ಬಿಲೋ 60 ಇಯರ್ಸ್. ಅದೇ ಸೀನಿಯರ್ ಸಿಟಿಜನ್ ಆಗಿದ್ದರೆ, ಸೀನಿಯರ್ ಸಿಟಿಜನ್ಗೆ ಅಪ್ ಟು 2 lakhs ಅವನಿಗೆ 5% ಟ್ಯಾಕ್ಸ್ ಇರುತ್ತೆ. ಅಪ್ ಟು 2 lakhs, 3 lakhsವರೆಗೆ ಎಕ್ಸಂಪ್ಷನ್ ಇರುತ್ತೆ. ನೆಕ್ಸ್ಟ್ 2 lakhs ಏನು ಅರ್ನ್ ಮಾಡ್ತಾನೆ ಅದರ ಮೇಲೆ 5%. ಅದು 2 lakhs ಆಗಿರ್ಬೋದು, 1 lakh ಆಗಿರ್ಬೋದು, ಬಟ್ ಮ್ಯಾಕ್ಸಿಮಮ್ 2 lakhವರೆಗೂ ಅವನಿಗೆ 5% ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ. ಅರ್ಥ ಆಯಿತಾ? ನೆಕ್ಸ್ಟ್ ಅಬೋವ್ 80 ಇಯರ್ಸ್ 5% ಟ್ಯಾಕ್ಸ್ ಇರೋದಿಲ್ಲ ಅವನಿಗೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್. ಸೊ ಥರ್ಡ್ ಸ್ಟೆಪ್ಪಲ್ಲಿ ಅವನು 5 lakhsಗಿಂತ ಎಕ್ಸ್ಟ್ರಾ ಅರ್ನ್ ಮಾಡಿದರೆ, ಅಂದರೆ ಎಲ್ಲಿವರೆಗೆ? 10 lakhವರೆಗೆ ಅರ್ನ್ ಮಾಡಿದರೆ. ಸೊ 10 lakhವರೆಗೆ ಅಂತಂತಂದರೆ ಮತ್ತೆ ಪ್ಲಸ್ 5 lakhs 10 ಆಗುತ್ತೆ ತಾನೆ? ಸೊ 10 lakhವರೆಗೆ ಅರ್ನ್ ಮಾಡಿದ್ರೆ, ಸೊ ಅವನಿಗೆ ಟ್ಯಾಕ್ಸಬಲ್ ಪರ್ಸೆಂಟೇಜ್ ಎಷ್ಟು? 20%. 20% ಟ್ಯಾಕ್ಸ್ ಬೀಳುತ್ತೆ 5 lakhsಗೆ. ಅದು 5 lakhs ಆಗಿರ್ಬೋದು, 4 ಆಗಿರ್ಬೋದು, 3 ಆಗಿರ್ಬೋದು, 1 ಆಗಿರ್ಬೋದು, 50,000 ಕೂಡ ಆಗಿರ್ಬೋದು. ಅರ್ಥ ಆಯಿತಾ? ಸೊ ಈ ಅಮೌಂಟ್ ಮೇಲೆ ಅವನಿಗೆ 20% ಟ್ಯಾಕ್ಸ್ ಬೀಳುತ್ತೆ. ನೆಕ್ಸ್ಟ್, ಇನ್ ಕೇಸ್ ದಿ ಅಸೆಸಿ ಏಜ್ ಈಸ್ ಇನ್ ಬಿಟ್ವೀನ್ 60 ಇಯರ್ಸ್ ಟು 80 ಇಯರ್ಸ್. ಸೊ ಇಲ್ಲಿ ಅವನಿಗೆ ಎಲ್ಲಿವರೆಗೆ 20% ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ? ಇದು ಕೂಡ 5 lakhsವರೆಗೆ. ಅಪ್ ಟು 5 lakhsವರೆಗೆ ಅವನಿಗೆ 20% ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್ ಅಬೋವ್ 80 ಇಯರ್ಸ್ಗೆ ಪ್ಲಸ್ 5 lakhs ಪ್ಲಸ್ 5 lakhs. ಫಸ್ಟ್ 5 lakhsಗೆ ನಿಲ್. ನೆಕ್ಸ್ಟ್ 5 lakhs ಅರ್ನ್ ಮಾಡಿದರೆ ಅವನಿಗೆ ಡೈರೆಕ್ಟಾಗಿ 20% ಟ್ಯಾಕ್ಸ್ ಬೀಳುತ್ತೆ. 5% ಇರಲ್ಲ ಅವನಿಗೆ, ಡೈರೆಕ್ಟಾಗಿ 20%. ಸೊ ಇದು 5 lakhs ಆಗಿರ್ಬೋದು, 5,000 ಕೂಡ ಆಗ್ಬೋದು. ಅಂದರೆ 5 lakhs ಪ್ಲಸ್ 5,000 ಇತ್ತು ಅಂದರೆ
5 ಲ್ಯಾಕ್ಸ್ಗೆ ಟ್ಯಾಕ್ಸ್ ಇರಲ್ಲ, 5,000ಗೆ 20% ಟ್ಯಾಕ್ಸ್ ಬೀಳುತ್ತೆ. ಗೊತ್ತಾಯ್ತಾ? ಅವನಿಗೆ 5% ಟ್ಯಾಕ್ಸು ಅಪ್ಲಿಕೇಬಲ್ ಆಗಲ್ಲ, ಇದರಲ್ಲಿ ಡೈರೆಕ್ಟಾಗಿ 20% ಟ್ಯಾಕ್ಸ್ ಇರುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ವರೆಗೆ ಅವನು ಟ್ಯಾಕ್ಸ್ ಎಕ್ಸಮ್ಷನ್ ಕೊಟ್ಟಿರ್ತಾನೆ, 5 ಲ್ಯಾಕ್ವರೆಗೂ ಎಕ್ಸಮ್ಷನ್ ಇರುತ್ತೆ. ಹಾಗಾಗಿ ಅವನು ಡೈರೆಕ್ಟಾಗಿ 20% ಟ್ಯಾಕ್ಸ್ನ ಇಂಪೋಸ್ ಮಾಡ್ತಾನೆ. ನೆಕ್ಸ್ಟ್ 4th ಸ್ಟೆಪ್, ದಟ್ ಈಸ್ ಲಾಸ್ಟ್ ಸ್ಟೆಪ್. ಸೊ ಇದರಲ್ಲಿ ಯಾವ ಥರ ಇರುತ್ತೆ, ಈ ಅಮೌಂಟ್ಗಿಂತ ಅಂದರೆ ಟೋಟಲ್ ಎಷ್ಟಾಯಿತು, 5 + 5 10 ಲ್ಯಾಕ್ಸ್ಗಿಂತ ಎಷ್ಟೇ ಅರ್ನ್ ಮಾಡಲಿ ಅಬೌವ್ 10 ಲ್ಯಾಕ್ಸ್, ಸೊ ಅಬೌವ್ 10 ಲ್ಯಾಕ್ಸ್ ಆಗುತ್ತೆ ತಾನೆ, ಎಷ್ಟೇ ಅರ್ನ್ ಮಾಡಲಿ ಆ ಟೋಟಲ್ ಅಮೌಂಟ್ ಮೇಲೆ 30% ಟ್ಯಾಕ್ಸ್ ಆಗುತ್ತೆ. ಎಷ್ಟೇ ಆಗಲಿ 10 ಲ್ಯಾಕ್ಸ್ ಆದಮೇಲೆ, ಅಂದರೆ ಫಾರ್ ಎಕ್ಸಾಂಪಲ್ ಟೋಟಲ್ ಒಂದು ಇನ್ಕಮ್ 12 ಲ್ಯಾಕ್ಸ್ ಇದೆ, 11 ಲ್ಯಾಕ್ಸ್ ಇದೆ ಅನ್ಕೋ. ಸೊ 11 ಲ್ಯಾಕ್ಸ್ ಅಂದರೆ 10 ಲ್ಯಾಕ್ಸ್ವರೆಗೂ ಡಿಫ್ರೆಂಟ್ ರೇಟ್ಸ್ ಅಪ್ಲಿಕೇಬಲ್ ಆಗುತ್ತೆ. ಇನ್ನು ರಿಮೈನಿಂಗ್ 1 ಲ್ಯಾಕ್ ಬೆಳೆಯುತ್ತೆ. ಆ 1 ಲ್ಯಾಕ್ ಮೇಲೆ 30% ಟ್ಯಾಕ್ಸ್ ಇಂಪೋಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬಿಟ್ವೀನ್ 60 to 80 ಇಯರ್ಸ್, ಇಲ್ಲೂ ಅಷ್ಟೇ ದ ರಿಮೈನಿಂಗ್ ಬ್ಯಾಲೆನ್ಸ್ ಮೇಲೆ 30% ಟ್ಯಾಕ್ಸ್ ಇರುತ್ತೆ. ರಿಮೈನಿಂಗ್ ಬ್ಯಾಲೆನ್ಸ್ ಅಂದರೆ ಎಷ್ಟು, 5 + 2 8, 8 + 3 11, 11 ಮೇಲೆಗಿಂತ ಜಾಸ್ತಿ ಆಯಿತು ಅಂದರೆ 30% ಟ್ಯಾಕ್ಸ್ ಬೀಳುತ್ತೆ. ಆ್ಯಂಡ್ ಅಗೇನ್ ಹಿಯರ್ ಆಲ್ಸೋ ದ ರಿಮೈನಿಂಗ್ ಬ್ಯಾಲೆನ್ಸ್ ಮೇಲೆ ಟ್ಯಾಕ್ಸ್ ಅಂದರೆ ಅಬೋವ್ 10 ಲ್ಯಾಕ್ಸ್. ಅಂಡರ್ಸ್ಟುಡ್? ಸೊ ದೀಸ್ ಆರ್ ದಿ ಟ್ಯಾಕ್ಸ್ ರೇಟ್ಸ್ ಡಿಪೆಂಡ್ ಅಪಾನ್ ದಿ ಏಜ್ ಗ್ರೂಪ್. ಅಂಡರ್ಸ್ಟುಡ್? ಸೊ ಈ ಫಾರ್ಮ್ಯಾಟ್ ಆದಮೇಲೆ ನಿಮಗೆ ಸಟನ್ ಥಿಯರೀಸ್ ಇದೆ. ಸೊ ಆ ಥಿಯರೀಸ್ ಏನೇನು ನೋಡ್ಕೊತಾ ಹೋಗೋಣ. ಈ ಫಾರ್ಮ್ಯಾಟ್ನ ನೀವು ನೋಡ್ಕೊಂಡ್ಬಿಟ್ರೆ ಪ್ರಾಬ್ಲಮ್ಸ್ ಈಸಿಯಾಗಿ ಮಾಡ್ಬೋದು. ಸೊ ಡಿಪೆಂಡ್ ಅಪಾನ್ ದಿ ಟ್ಯಾಕ್ಸ್ ರೇಟ್ಸ್ ಆಸ್ ವೆಲ್ ಆಸ್ ಸ್ಲ್ಯಾಬ್ಸ್ ಬೇಸ್ಡ್ ಆನ್ ಇಯರ್ಸ್. Okay, years as well as legal status, either he is residential or non-residential or not ordinary resident. Artha? So next, short term capital gain on equity shares. Under section 111A. So any short-term capital gain arising from the transfer of equity shares of a company or a unit, an equity-oriented fund, the tax is calculated at the rate of 15%. ಅಂದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅರ್ನ್ ಮಾಡಿದರೆ ಒಂದು ಕಂಪನಿ ಬೈ ಟ್ರಾನ್ಸ್ಫರಿಂಗ್ ಆಫ್ ಈಕ್ವಿಟಿ ಶೇರ್ಸ್, ದೇರ್ ವಿಲ್ ಬಿ ಟ್ಯಾಕ್ಸ್ ಇಂಪೋಸಿಷನ್ ಆಫ್ 15%. ಅಂದರೆ 15% ಟ್ಯಾಕ್ಸ್ ಇರುತ್ತೆ. ಟ್ಯಾಕ್ಸ್ ಯಾವುದ್ರ ಮೇಲೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಯಾವಾಗ ಅರ್ನ್ ಆಗುತ್ತೆ, ವೆನ್ ದೇರ್ ಈಸ್ ಟ್ರಾನ್ಸ್ಫರ್ ಆಫ್ ಈಕ್ವಿಟಿ ಶೇರ್ಸ್. ಅರ್ಥ ಆಯ್ತಾ? ಈಕ್ವಿಟಿ ಶೇರ್ಸ್ ಟ್ರಾನ್ಸ್ಫರ್ ಅಂದರೆ ಏನು, ಈಕ್ವಿಟಿ ಶೇರ್ಸ್ನ ಸೇಲ್ ಮಾಡಿದಾಗ ಯಾವುದೇ ಒಂದು ಕಂಪನಿ ಇನ್ಕಮ್ ಅರ್ನ್ ಮಾಡಿದ್ರೆ, ದಟ್ ಈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅರ್ನ್ ಮಾಡಿದ್ರೆ ಅದ್ರ ಮೇಲೆ 15% ಟ್ಯಾಕ್ಸ್ ಬೀಳುತ್ತೆ. ಅಂಡರ್ಸ್ಟುಡ್? ಸೊ ಅಗೇನ್ ಮತ್ತೆ ರಿಮೈನಿಂಗ್ ಬ್ಯಾಲೆನ್ಸ್ ಮೇಲೆ ನಾರ್ಮಲ್ ರೇಟ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಅದು ನಿಮಗೆ ಪ್ರಾಬ್ಲಮ್ ಮಾಡಬೇಕಾದಾಗ ಹೇಳ್ತೀನಿ, ಬಟ್ ಇದರಲ್ಲಿ ಟ್ಯಾಕ್ಸ್ ರೇಟ್ ಮಾತ್ರ ಬರ್ಕೊಂಬಿಡಿ. The tax is calculated at the rate of 15% as specified under section 111A. ಓಕೆ, ಸೊ ಇದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿತ್ತು ಅಂದರೆ under section 112, if it is long term capital gain, the rate of income tax is 20%. The rate of tax is 20%. Next, winning from lotteries. ಲಾಟ್ರೀಸ್ ಆಗಿರ್ಬೋದು, ಇದು ಅಥವಾ ಯಾವುದೇ ಹಾರ್ಸ್ ರೇಸ್ ಆಗಿರ್ಬೋದು, ಕ್ರಾಸ್ ವರ್ಡ್ ಪಜಲ್ ಆಗಿರ್ಬೋದು, ಓಕೆ, ಆಮೇಲೆ ಕಾರ್ಡ್ ಗೇಮ್ಸ್ ಆಗಿರ್ಬೋದು, ಬೆಟ್ಟಿಂಗ್ ಆಗಿರ್ಬೋದು, ಗ್ಯಾಂಬ್ಲಿಂಗ್ ಆಗ್ಬೋದು, ಯಾವುದೇ ಆಗಿರಲಿ, ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಎಟ್ಸೆಟ್ರಾ ಅಂತ ಬಂದರೆ ಎಲ್ಲದೂ ಬಂತು. ಸೊ ವಿನ್ನಿಂಗ್ ಫ್ರಮ್ ಲಾಟರೀಸ್ ಅಂಡರ್ ಸೆಕ್ಷನ್ 115(b).
ಸೊ ಇನ್ ಕೇಸ್ ಇಫ್ ಅನ್ assessee earns ಎನಿ ಇನ್ಕಮ್ ಆರ್ ಪ್ರಾಫಿಟ್ ಫ್ರಮ್ ವಿನ್ನಿಂಗ್ ಫ್ರಮ್ ಲಾಟರೀಸ್, ಸೊ ಅಲ್ಲಿ ಟ್ಯಾಕ್ಸ್ ಎಷ್ಟಾಗುತ್ತೆ? ರೇಟ್ ಆಫ್ ಟ್ಯಾಕ್ಸ್ 30% ಪ್ಲಸ್ health and EC at 4%. 30% ಟ್ಯಾಕ್ಸು ಪ್ಲಸ್ 4% ಹೆಲ್ತ್ ಮತ್ತು ಎಜುಕೇಷನ್ ಸೆಸ್ ಇರುತ್ತೆ ಅವರಿಗೆ. ಅರ್ಥ ಆಯ್ತಾ? ಸೊ ಯಾವುದೋ ಲೈಕ್ ನೀವು ನೋಡ್ತಾ ಇರ್ತಾರೆ ಟಿ ವಿಯಲ್ಲಿ ಬಿಗ್ ಬಾಸ್ ಶೋ ಆಗಿರ್ಬೋದು ಅಥವಾ ಯಾವುದೇ ಗೇಮಿಂದ ಆಗಿರ್ಬೋದು. ಸೊ ಅದರಿಂದ ಏನಾದರೂ ಇನ್ಕಮ್ ಅರ್ನ್ ಆಯಿತು, ಇನ್ಕಮ್ ಅರ್ನ್ ಮಾಡಿದ್ರೆ ಅಥವಾ ಗೇಮಿಂದ ಪ್ರೈಸ್ ಮನಿ ಬಂತು ಅಂದರೆ ಆ ಪ್ರೈಸ್ ಮನಿ ಮೇಲೆ ಎಷ್ಟು ಟ್ಯಾಕ್ಸ್ ಇಂಪೋಸ್ ಆಗುತ್ತೆ? 30% ಟ್ಯಾಕ್ಸ್ ಬೀಳುತ್ತೆ. ಆಯಿತಾ? ನೆಕ್ಸ್ಟ್, ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್. ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಅಂದರೆ ನಥಿಂಗ್ ಬಟ್ ಎಕ್ಸೆಂಪ್ಟೆಡ್ ಅಮೌಂಟ್. ಅಂದರೆ ಇಲ್ಲಿವರೆಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಇರುತ್ತೆ, ಅದನ್ನು ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಅಂತ ಕರೀತಾರೆ. ಬಿಲೋ 60 ಇಯರ್ಸ್ ಅವರಿಗೆ 2,50,000ವರೆಗೆ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಇರುತ್ತೆ. ಬಿಟ್ವೀನ್ 60 to 80 ಇಯರ್ಸ್ ಅವರಿಗೆ 3 ಲ್ಯಾಕ್ವರೆಗೂ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಇರುತ್ತೆ. ದೆನ್ ಅಗೇನ್ ಅಬೋ 80 ಇಯರ್ಸ್ ಅಸೆಸಿಗೆ ಅಥವಾ ಪರ್ಸನ್ಗೆ ಅಪ್ ಟು 5 lakhs you'll get basic exemption limit. Below 60 years rupees 2,50,000, right, is basic exemption limit. Between 60 years to 80 years up to 3 lakh is basic exemption limit. Next, above 80 years up to 5 lakh basic exemption limit. So these are the 3 basic exemption limits based on age: 60 years, below 60 to 80 years, or between 60 to 80 years, and above 80 years. The next is rebate. Rebate under section 87A. Rebate is a deduction from the amount of income tax. ಅಂದರೆ ಇನ್ಕಮ್ ಟ್ಯಾಕ್ಸ್ ಅಮೌಂಟ್ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ ಅದರಲ್ಲಿ ಸಟನ್ ಡಿಸ್ಕೌಂಟ್ ಕೊಡ್ತಾನೆ. ರಿಬೇಟ್ ಅಂದ್ರೇನು? ಡಿಸ್ಕೌಂಟ್ ಅಂತ ಅರ್ಥ. ಸೊ ಆ ಡಿಸ್ಕೌಂಟ್ನ ರಿಬೇಟ್ ಅಂತ ಕರೀತಾರೆ. ನಾವೇನು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಆ ಇನ್ಕಮ್ ಟ್ಯಾಕ್ಸು 3,50,000ಗಿಂತ ಕಡಿಮೆ ಇದ್ದರೆ, ಓಕೆ, 3,50,000ಗಿಂತ ಕಡಿಮೆ ಇದ್ದರೆ ವಿಲ್ ಗೆಟ್ ರಿಬೇಟ್ ಆನ್ ದ್ಯಾಟ್ 3,50,000. ಅಂದರೆ ಡಿಸ್ಕೌಂಟ್ ಬರುತ್ತೆ 3,50,000 ಮೇಲೆ. ಎಷ್ಟು ಬರುತ್ತೆ ಡಿಸ್ಕೌಂಟು? 2,500 ಮ್ಯಾಕ್ಸಿಮಮ್. ಆಯಿತಾ? ಇನ್ಕಮ್ ಟ್ಯಾಕ್ಸು ಅಥವಾ 2,500 ಅವೆರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಆ ಅಮೌಂಟು ರಿಬೇಟ್ ಅಂತ ಕರೀತಾರೆ. ಐ ಮೀನ್ ಆ ಅಮೌಂಟ್ನ ರಿಬೇಟ್ ಕೊಡ್ತಾರೆ, ಡಿಸ್ಕೌಂಟ್ ಕೊಡ್ತಾರೆ. ಸೊ ಏನಂತ ಬರಬೇಕು ಇದಕ್ಕೆ? ರಿಬೇಟ್ ಈಸ್ ಎ ಡಿಡಕ್ಷನ್ ಫ್ರಮ್ ದಿ ಅಮೌಂಟ್ ಆಫ್ income tax, from the amount of income tax, not from the amount of total income. ಅರ್ಥ ಆಯ್ತಾ? ಇನ್ಕಮ್ ಟ್ಯಾಕ್ಸ್ನಲ್ಲಿ ಡಿಡಕ್ಷನ್ ಸಿಗೋದು ಫ್ರಮ್ ದಿ ಅಮೌಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಆನ್ ದಿ ಟೋಟಲ್ ಇನ್ಕಮ್ ಆಫ್ ಎನ್ ಅಸೆಸಿ. ಸೊ ಹಾಗಾದರೆ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ಅವನಿಗೆ ಇನ್ಕಮ್ ಟ್ಯಾಕ್ಸ್ ಮೇಲೆ ರಿಬೇಟ್ ಎಷ್ಟು ಸಿಗ್ಬೋದು? ಬಟ್ ಅದಕ್ಕೆ ಕೆಲವು ಕಂಡೀಷನ್ಸ್ ಇದ್ದಾವೆ. ಆ ಕಂಡೀಷನ್ಸ್ ಏನು ಅಂದರೆ ದಿ ಅಸೆಸಿ ಶುಡ್ ಬಿ ರೆಸಿಡೆಂಟ್ ಆಫ್ ಇಂಡಿಯಾ
ಒಂದು. ಸರಿ, ಕಂಡೀಷನ್ಸ್ ಅಂತ ಬರ್ಕೊಬೋದು ನೀವು. ಕಂಡೀಷನ್ಸ್, ರೆಸಿಡೆಂಟ್ ಆಫ್ ಇಂಡಿಯಾ, ಈ ಶುಡ್ ಬಿ ರೆಸಿಡೆಂಟ್ ಆಫ್ ಇಂಡಿಯಾ. ಆ್ಯಂಡ್ ಇನ್ಕಮ್ ಅವ್ನು ಎಷ್ಟಿರಬೇಕು, ಟೋಟಲ್ ಇನ್ಕಮ್ ಬಿಲೋ 3,50,000. ಸರಿನಾ? 3,50,000ಗಿಂತ ಕಡಿಮೆ ಇರಬೇಕು ಅವನ ಇನ್ಕಮ್. ಎರಡನೇದು. ನೆಕ್ಸ್ಟ್, ದಿ ಅಸೆಸಿ ಶುಡ್ ಬಿ ಇಂಡಿವಿಜುವಲ್. ಇಂಡಿವಿಜುವಲ್ ಪರ್ಸನಿಗೆ ಮಾತ್ರ ಅದು ಸಿಗೋದು, ಐ ಮೀನ್ ರಿಬೇಟ್ ಸಿಗೋದು. ಎಚ್ ಯು ಎಫ್ಗಿರಲ್ಲ, ಅಥವಾ ಕಂಪನಿಗಿರಲ್ಲ, ಅಥವಾ ಅದರ್ ಎನಿ ಪರ್ಸನ್ಸ್ಗಿರಲ್ಲ, ಐ ಮೀನ್ ಅದರ್ ಎನಿ ಕಾರ್ಪೊರೇಟ್ಸ್ಗಿರಲ್ಲ. ಓನ್ಲಿ ಹಿ ಶುಡ್ ಬಿ ಆ್ಯನ್ ಇಂಡಿವಿಜುವಲ್. ಅಸೆಸಿ ಶುಡ್ ಬಿ ಆ್ಯನ್ ಇಂಡಿವಿಜುವಲ್ and he is a resident of India, should be resident of India. And one more thing is, his income is below 3,50,000. ಇನ್ಕಮ್ ಹೇಳ್ತಾ ಇದ್ದಾನೆ, ಟ್ಯಾಕ್ಸ್ ಅಲ್ಲ. ಇನ್ಕಮ್ 3,50,000ಗಿಂತ ಕಡಿಮೆ ಇರಬೇಕು. ಇದ್ರ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿ ಅದರಲ್ಲಿ ನಿಮಗೆ ರಿಬೇಟ್ ಕೊಡ್ತಾನೆ. ಆ ರಿಬೇಟ್ ಎಷ್ಟಿರುತ್ತೆ, ಐದರ್ ಟೋಟಲ್ ಇನ್ಕಮ್ ಟ್ಯಾಕ್ಸ್ ಆರ್ 2,500, ವಿಚ್ ಎವರ್ ಈಸ್ ಲೆಸ್. ಇನ್ಕಮ್ ಟ್ಯಾಕ್ಸು ಮತ್ತು 2,500 ಅದರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನು ರಿಬೇಟ್ ಅಂತ ತೆಗಿತಾರೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಎಕ್ಸಾಂಪಲ್ ತೊಗೊಳ್ಳಿ. ಒಬ್ಬ ಅಸೆಸಿ ಇನ್ಕಮ್ 3 lakh ಇರುತ್ತೆ 1 ಇಯರ್ಗೆ, ರುಪೀಸ್ 3 lakhs. ಇದರಲ್ಲಿ 2,50,000ವರೆಗೂ ಅವನಿಗೆ ಎಕ್ಸಂಪ್ಷನ್ ಇದೆ, ಹೌದಾ? ಅಂದರೆ ಇನ್ನು ಎಷ್ಟು ಉಳಿತು, 50,000 ಉಳಿತು ಅವನ ಬ್ಯಾಲೆನ್ಸ್ ಅಮೌಂಟು. ನೆಕ್ಸ್ಟ್ 50,000 ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಟ್ ಎಷ್ಟಿದೆ ಇಂಡಿವಿಜುವಲ್ಗೆ? ಇಫ್ ಹಿ ಈಸ್ ಬಿಲೋ 60 years 5% ಅಲ್ವಾ? ಅಪ್ ಟು 2,50,000ವರೆಗೂ 5% ಇದೆ. ಸೊ ಆದರೆ ಇಲ್ಲಿ ಇವನ ಹತ್ರ 50,000 ಮಾತ್ರ ಇದೆ. ಸೊ 5% ಎಷ್ಟಾಗುತ್ತೆ, 2,500 ಆಗುತ್ತೆ. ಸೊ ದಿಸ್ ಈಸ್ ಟ್ಯಾಕ್ಸ್ ಅಮೌಂಟು. ಈಗ ರಿಬೇಟ್ ಕ್ಯಾಲ್ಕುಲೇಟ್ ಮಾಡಿ. ರಿಬೇಟ್ ಏನು ಹೇಳ್ತಾ ಇದ್ದಾನೆ, ಐದರ್ ಟ್ಯಾಕ್ಸ್ ಅಮೌಂಟ್ ಆರ್ 2,500, ವಿಚ್ ಎವರ್ ಈಸ್ ಲೆಸ್. ಅದನ್ನು ಮೈನಸ್ ಮಾಡ್ಕೋಬೇಕು. ಈ ಎರಡರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನು ಮೈನಸ್ ಮಾಡ್ಕೋಬೇಕು. ಯಾವುದು ಕಡಿಮೆ ಇದೆ, ಟ್ಯಾಕ್ಸ್ ಅಮೌಂಟ್ ಕಡಿಮೆ ಇದೆನಾ ಅಥವಾ 2,500 ಕಡಿಮೆ ಇದೆನಾ? ಎರಡೂ ಈಕ್ವಲ್ಲೇ ಇದೆ. ಸೊ ಅಂದರೆ ಅರ್ಥ ಏನು, ಯಾವುದಾದ್ರೂ ತೊಗೋಬೋದು. ಸೊ 2,500 ಮೈನಸ್ ಮಾಡಿ. ಸೊ ಅವನಿಗೆ ಟ್ಯಾಕ್ಸಬಲ್ ಅಮೌಂಟ್ ಎಷ್ಟು ಹಾಗಾದರೆ? 0. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ರಿಬೇಟ್. ಅಂಡರ್ಸ್ಟುಡ್? ರಿಬೇಟ್ ಆನ್ ಟ್ಯಾಕ್ಸ್. ಸೊ ರಿಬೇಟ್ ಅಂದರೂ ಒಂದೇ, ಡಿಸ್ಕೌಂಟ್ ಅಂದರೂ ಒಂದೇ. ಯಾವಾಗ ಅದು ಅಪ್ಲಿಕೇಬಲ್ ಆಗೋದು, ಹಿಸ್ ಇನ್ಕಮ್ ಶುಡ್ ಬಿ ಲೆಸ್ ದ್ಯಾನ್ 3,50,000. ಇನ್ ಕೇಸ್ ಅವನ ಇನ್ಕಮ್ 3,50,000ಗಿಂತ ಜಾಸ್ತಿ ಇತ್ತು ಅಂದರೆ ಅವನಿಗೆ ಯಾವುದೇ ಡಿಸ್ಕೌಂಟ್ ಇರೋದಿಲ್ಲ, ಐ ಮೀನ್ ಯಾವುದೇ ರಿಬೇಟ್ ಇರೋದಿಲ್ಲ. ಅರ್ಥ ಆಯ್ತಾ? ದ ನೆಕ್ಸ್ಟ್ ಈಸ್ ಸರ್ಚಾರ್ಜ್. ಸೊ ವಾಟ್ ಈಸ್ ಸರ್ಚಾರ್ಜ್? ಇಟ್ ಈಸ್ ಅನ್ ಅಡಿಷನಲ್ ಟ್ಯಾಕ್ಸ್ ಪೇಬಲ್ ಆನ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ನಾವೇನು ಕಟ್ತೀವಿ ಅದಕ್ಕೆ ಎಕ್ಸ್ಟ್ರಾ ಟ್ಯಾಕ್ಸ್ ಆ್ಯಡ್ ಮಾಡೋದು, ಅದನ್ನೇ ಸರ್ಚಾರ್ಜ್ ಅಂತ ಕರೀತಾರೆ. ಎಷ್ಟಿರುತ್ತೆ ಸರ್ಚಾರ್ಜು? 10%. ಅಂದರೆ 10% ಎಷ್ಟೇ ಇನ್ಕಮ್ ಇರಲಿ 10% ಆ್ಯಡ್ ಮಾಡ್ತೀವಿ ಅದಕ್ಕೆ ಸರ್ಚಾರ್ಜು. ಐ ಮೀನ್ ಇನ್ಕಮ್ ಟ್ಯಾಕ್ಸ್ ಎಷ್ಟೇ ಕ್ಯಾಲ್ಕುಲೇಟ್ ಮಾಡಲಿ ಅದಕ್ಕೆ 10% ಸರ್ಚಾರ್ಜ್ ಆ್ಯಡ್ ಮಾಡ್ತೀವ? ಇಲ್ಲ. ಅಲ್ಲಿ ಕೂಡ ನಿಮಗೆ ಲಿಮಿಟ್ಸ್ ಇದೆ. ಸೊ ಎಷ್ಟಿದೆ ಲಿಮಿಟ್ಸ್ ಹಾಗಾದರೆ ಅದರ ಮೇಲೆ? ದಿ ಅಸೆಸಿಸ್ ಇನ್ಕಮ್ ಶುಡ್ ಎಕ್ಸೀಡ್ಸ್ 50 lakhs. 50 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಅವನಿಗೆ ಸರ್ಚಾರ್ಜ್ನ ಆ್ಯಡ್ ಮಾಡ್ತಾರೆ. ಅರ್ಥ ಆಯ್ತಾ? ಅಂದರೆ ಅಸೆಸಿಸ್ total income exceeds rupees 50 lakhs. ಎಕ್ಸಿಡ್ಸ್ ಅಂದರೆ ಏನು? ಮೋರ್ ದ್ಯಾನ್ 50 lakhs ಅಂತ ಅರ್ಥ. ಸೊ 50 lakhsಗಿಂತ ಜಾಸ್ತಿ ಇದ್ದರೆ ಅವನಿಗೆ ಸರ್ಚಾರ್ಜು ಅಪ್ಲಿಕೇಬಲ್ ಆಗುತ್ತೆ. ಎಷ್ಟು ಪರ್ಸೆಂಟೇಜು? 10%. ಸೊ ಅಂದರೆ 50 ಲಕ್ಷಕ್ಕಿಂತ ಎಷ್ಟಾದರೂ ಇರಲಿ 10% ಅಲ್ಲ, more than 50 lakhs and less than 1 crore.
ಅಂದರೆ ಬಿಟ್ವೀನ್ 50 lakhs to 1 crore ಇದ್ದರೆ ಅವನಿಗೆ 10% ಸರ್ಚಾರ್ಜ್ ಬೀಳುತ್ತೆ. ಓಕೆ, ಆ್ಯಂಡ್ ದ ನೆಕ್ಸ್ಟ್, ಇಫ್ assessor's income is more than 1 crore or above 1 crore, the tax imposition is, that is what, surcharge imposition is 15% of income tax. Here 10% of income tax and above 1 crore ಇನ್ಕಮ್ ಇದ್ದರೆ ಅವನಿಗೆ 15% ಆಫ್ ಇನ್ಕಮ್ ಟ್ಯಾಕ್ಸ್. ಸೊ ದಿಸ್ ಈಸ್ ಇನ್ಕಮ್ ಆ್ಯಂಡ್ ಸರ್ಚಾರ್ಜ್ ಈಸ್ ಬೇಸ್ಡ್ ಆನ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಬೇರೆ, ಇನ್ಕಮ್ ಟ್ಯಾಕ್ಸ್ ಬೇರೆ. ಸೊ ಸರ್ಚಾರ್ಜು ಇನ್ಕಮ್ ಟ್ಯಾಕ್ಸ್ ಮೇಲೆ ಇಂಪೋಸ್ ಆಗುತ್ತೆ. ಆಮೇಲೆ ಇಲ್ಲಿ ಕೊಟ್ಟಿರೋದೇನಿದೆ ಅಲ್ವಾ, ದಿಸ್ ಈಸ್ ಟೋಟಲ್ ಇನ್ಕಮ್ ಆಫ್ ಆನ್ ಅಸೆಸಿ ಫಾರ್ ಎ ಪರ್ಟಿಕ್ಯುಲರ್ ಫಿನಾನ್ಷಿಯಲ್ ಪೀರಿಯಡ್. So these are the slabs to calculate surcharge. If the assessor's income is less than 50 lakhs, there is no surcharge imposition. ಆ್ಯಡ್ ಮಾಡೋದಿಲ್ಲ. 50 lakhsಗಿಂತ ಜಾಸ್ತಿ, 1 crore ಕಡಿಮೆ ಇದ್ದರೆ 10% ಸರ್ಚಾರ್ಜ್ ಆ್ಯಡ್ ಮಾಡ್ತೇವೆ. ಇನ್ ಕೇಸ್ 1 crore ಜಾಸ್ತಿ ಇದ್ದರೆ 15% ಆಫ್ ಇನ್ಕಮ್ ಟ್ಯಾಕ್ಸ್ ಮೇಲೆ ಸರ್ಚಾರ್ಜ್ ಚಾರ್ಜ್ ಮಾಡ್ತೇವೆ. ಅರ್ಥ ಆಯ್ತಾ? ಸೊ ದೀಸ್ ಆರ್ ದಿ ಸ್ಟೆಪ್ಸ್ ಟು ಕ್ಯಾಲ್ಕುಲೇಟ್ ಸರ್ಚಾರ್ಜ್. ದ ನೆಕ್ಸ್ಟ್ ಈಸ್ rounding off of tax. Under section 288B. ಸೊ ರೌಂಡ್ ಆಫ್ ಮಾಡೋದು ಅಂತ ಅರ್ಥ. ಸೊ ಯಾವ ಥರ ರೌಂಡ್ ಆಫ್ ಮಾಡೋದು? ಫಾರ್ ಎಕ್ಸಾಂಪಲ್, ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿರ್ತೀರ ಯಾವುದೇ ಒಂದು ಇನ್ಕಮ್ ಮೇಲೆ. ಸೊ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಪಾಯಿಂಟಲ್ಲಿ ಬಂದಿರುತ್ತೆ ವ್ಯಾಲ್ಯೂ. ಸೊ ಪಾಯಿಂಟಲ್ಲಿ ಅಂದರೆ ಸೇ ಫಾರ್ ಎಕ್ಸಾಂಪಲ್ 10,892 rupees 40 paisa. ಇದು ಟ್ಯಾಕ್ಸಬಲ್ ಅಮೌಂಟ್ ಅಥವಾ ಟ್ಯಾಕ್ಸ್ ಪೇಯಬಲ್ ಅಮೌಂಟ್ ಅಂತ ಅಂದ್ಕೊಳ್ಳಿ. ಸೊ ಇದನ್ನು ಯಾವ ಥರ ರೌಂಡ್ ಆಫ್ ಮಾಡ್ತೀರಾ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ 92.40 ಇತ್ತು ಅಂದರೆ ರೌಂಡ್ ಆಫ್ ಯಾವ ಥರ ಮಾಡ್ತೀರಾ? 10,890 ಈ ಥರ. ಅರ್ಥ ಆಯ್ತಾ? ಅಂದರೆ 2 ಇತ್ತು ಅಂದರೆ, ಬಿಲೋ 5 ಇತ್ತು ಅಂದರೆ ಯಾವುದೇ ವ್ಯಾಲ್ಯೂ ಅದನ್ನು ಬಿಫೋರ್, ಅದಕ್ಕಿಂತ ಮುಂಚೆ ಇರೋ 0 ವ್ಯಾಲ್ಯೂಗೆ ರೌಂಡ್ ಆಫ್ ಮಾಡ್ಕೊಳ್ಳಿ. ಅದೇ ಅಮೌಂಟು 10,897.70 ಇದ್ದರೆ ಯಾವ ಥರ ಮಾಡ್ತೀರಿ ರೌಂಡ್ ಆಫ್? 10,897 ಇದೆ, 98, 99, 100 ಅಂದರೆ 8,900, ಸಾರಿ 10,900 ಈ ಥರ ರೌಂಡ್ ಫಿಗರ್ ಮಾಡೋದು. ಇದನ್ನೇ ರೌಂಡಿಂಗ್ ಆಫ್ ಅಂತ ಕರೀತಾರೆ. ಇದಕ್ಕೆ ಸೆಕ್ಷನ್ ಏನು ಹೇಳ್ತಿದ್ದೇನೆ? ಅಂಡರ್ ಸೆಕ್ಷನ್ 288B. ಸೊ ದಿಸ್ ಈಸ್ ದಿ ಥಿಯರಿ ಆಫ್ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಆನ್ ರಿಮೈನಿಂಗ್ ಟಾಪಿಕ್ಸ್. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕ್ವಶನ್ ಕೇಳಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಕ್ಯಾಲ್ಕುಲೇಷನ್ ಯಾವ ಥರ ಮಾಡ್ತೇವೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ ಟ್ಯಾಕ್ಸ್ ಇಂಪೋಸಿಷನ್ ಎಷ್ಟಿರುತ್ತೆ, ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್, ಆಮೇಲೆ ವಿನ್ನಿಂಗ್ ಫ್ರಮ್ ಲಾಟರೀಸ್ ಮೇಲೆ 30% ಪ್ಲಸ್ ಎಜುಕೇಷನ್ ಸೆಸ್ 4% ಇರುತ್ತೆ. ಆಮೇಲೆ ಬೇಸಿಕ್ ಎಕ್ಸಿಮ್ಷನ್ ಲಿಮಿಟ್ ಆಲ್ರೆಡಿ ಓದಿರೋದೇ ಇಲ್ಲಿ ಹೇಳಿದ್ದೀನಿ. ನೆಕ್ಸ್ಟು ರಿಬೇಟ್ ಇರುತ್ತೆ. ಸೊ ರಿಬೇಟ್ ಯಾವುದು ಎಷ್ಟಿರಬೇಕಾಗುತ್ತೆ? ಇನ್ಕಮ್ ಶುಡ್ ಬಿ ಲೆಸ್ ದ್ಯಾನ್ 3,50,000 ಇದ್ರೆ ಮಾತ್ರ ಅವನಿಗೆ ಡಿಸ್ಕೌಂಟ್ ಕೊಡ್ತಾರೆ ಬೈ ದಿ ಟ್ಯಾಕ್ಸ್ ಅಥಾರಿಟಿ. ನೆಕ್ಸ್ಟ್ ಸರ್ಚಾರ್ಜ್. ಸೊ ಸರ್ಚಾರ್ಜ್ ಅಂದರೆ ಅಡಿಷ್ನಲ್ ಟ್ಯಾಕ್ಸ್ ಆ್ಯಡ್ ಮಾಡೋದು. ಸೊ ಎಲ್ರಿಗೂ ಆ್ಯಡ್ ಮಾಡೋದಿಲ್ಲ. ದಿ ಅಸೆಸಿಸ್ ಇನ್ಕಮ್ ಈಸ್ ಮೋರ್ ದ್ಯಾನ್ 50 lakhs, ಅವನಿಗೆ ಸರ್ಚಾರ್ಜ್ ಇರುತ್ತೆ. ಸೊ ಅದರಲ್ಲಿ ಮತ್ತೆ 2 ಸ್ಲ್ಯಾಬ್ ಕೊಡ್ತಾನೆ. ಮೋರ್ ದ್ಯಾನ್ 50 lakhs, ಬಿಲೋ 1 crore, ಲೆಸ್ ದ್ಯಾನ್ 1 crore ಇತ್ತು ಅಂದರೆ ಅವನಿಗೆ 10% ಸರ್ಚಾರ್ಜ್ ಆ್ಯಡ್ ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಮೇಲೆ. ಅಬವ್ 1 crore ಇತ್ತು ಅಂದರೆ 15% ಸರ್ಚಾರ್ಜ್ ಇರುತ್ತೆ. ಆಮೇಲೆ ರೌಂಡಿಂಗ್ ಆಫ್ ಮಾಡೋದು. ಸೊ ರೌಂಡಿಂಗ್ ಆಫ್ ಮಾಡೋದಂದರೆ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋದು ನಿಮಗೆ ಅಂದರು ಪಾಯಿಂಟಲ್ಲಿ ಬಂದಿತ್ತು ಅಂದರೆ ಅದನ್ನು ರೌಂಡ್ ಆಫ್ ಮಾಡೋದು. ಸೊ ಬಿಲೋ ಲೆಸ್ ದ್ಯಾನ್ 5 ಇತ್ತು ಅಂದರೆ ಅದನ್ನು ಲೆಸರ್ 0 ಫಿಗರ್ಗೆ ಎಂಟ್ರಿ ತೋರಿಸೋದು. ಇಫ್ ಇಟ್ ಈಸ್ ಮೋರ್ ದ್ಯಾನ್ 5, ಹೈಯರ್ 0 ವ್ಯಾಲ್ಯೂಗೆ ಎಂಟ್ರಿ ತೋರಿಸೋದು. ಸೊ ದಿಸ್ ಇಸ್ ವಾಟ್ ಥಿಯರಿ ಆಫ್ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಕಳಿಸ್ತೇನೆ. ಸೊ ಥಿಯರಿ ನಿಮಗೆ ಅರ್ಥ ಆಗಿದ್ದರೆ ಮಾತ್ರ ಪ್ರಾಬ್ಲಮ್ಸ್ ಅರ್ಥ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕ್ವೆಶನ್ ಕೇಳಿ. ಓಕೆ, ಥ್ಯಾಂಕ್ ಯು.